ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಕೇಂದ್ರ ಗ್ರೀನ್ ಸಿಗ್ನಲ್ ನೆನೆಯ ಸಂಪುಟ ಸಭೆಯಲ್ಲಿ ಸಿದ್ಧವಾಯಿತು ಸೂತ್ರ. ಅಧಿವೇಶನದಲ್ಲಿ ಬಿಲ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗುವುದು. ಪರ ವಿರೋಧದ ಮಧ್ಯೆ ಬಿಲ್ ಮಂಡನೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ರಾಷ್ಟ್ರ ಒಂದೇ ಚುನಾವಣೆಗೆ ಕೇಂದ್ರ ಗ್ರೀನ್ ಸಿಗ್ನಲ್. ನೆನೆಯ ಸಂಪುಟ ಸಭೆಯಲ್ಲಿ ಒಂದು ಕಾರ್ಯವ್ಯೂಹ ಸಿದ್ಧವಾಗಿದೆ. ವಿರೋಧ ಪಕ್ಷಗಳ ಆಕ್ಷೇಪ ಇದ್ರೂ ಸಿಕ್ಕಿದೆ ಗ್ರೀನ್ ಸಿಗ್ನಲ್. ಲೋಕ ವಿಧಾನಸಭೆಗಳಿಗೆ ಏಕಕಾಲದಲ್ಲೇ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳೋದು. ನಿನ್ನೆ ಏನೆಲ್ಲ ಆಯ್ತು ಚರ್ಚೆ ಹಾಗಾದ್ರೆ ಈ ವಿಚಾರಕ್ಕೆ ಅಂತ ನೋಡೋದಾದ್ರೆ, ಎಲ್ಲ ರಾಜ್ಯ ವಿಧಾನಸಭೆಗಳಿಗೂ ಏಕಕಾಲದಲ್ಲೇ ಎಲೆಕ್ಷನ್. ಅಂದ್ರೆ ಈಗ ನಾವು ನೋಡಿದೀವಿ ಕರ್ನಾಟಕದ ವಿಧಾನಸಭೆ ಎಲೆಕ್ಷನ್ ಯಾವಾಗ್ಲೂ ಆಯ್ತು, ಮೊನ್ನೆ ಅಷ್ಟೇ ಮಹಾರಾಷ್ಟ್ರ ಆಗಿರ್ಬೋದು, ಈ ಹರಿಯಾಣ ಈ ಭಾಗದಲ್ಲೆಲ್ಲ ಚುನಾವಣೆ ಆಯ್ತು. ಸೊ ಈ ತರದ್ದು ಬೇಡ, ಒಂದೇ ರಾಷ್ಟ್ರ ಒಂದೇ ಚುನಾವಣೆಗೆ ಸೀಮಿತ ಇರಲಿ ಅಂತ ಹಿಂದಿನ ಸಾಧಕ ಬಾಧಕಗಳೆಲ್ಲವನ್ನ ನೋಡ್ಕೊಂಡು ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ರೆ ಏನೆಲ್ಲ ಸಾಧ್ಯತೆಗಳು ಆಗುತ್ತೆ ಅಂತ ಕೋವಿಡ್ ಸಮಿತಿಯಿಂದ ಕೇಂದ್ರಕ್ಕೆ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ. ಒಂದು ದೇಶ ಒಂದು ಚುನಾವಣೆಗೆ ಒಂದಷ್ಟು ಶಿಫಾರಸನ್ನ ಕೂಡ ಮಾಡಲಾಗಿದೆ. ರಾಮನಾಥ್ ಕೋವಿಂದ್ ಅವರ ಒಂದು ನೇತೃತ್ವದಲ್ಲೇ ಟೀಮ್ ಸಿದ್ಧವಾಗಿದ್ದು ಈಗ ವರದಿ ಕೂಡ ಕೊಟ್ಟಿದ್ದಾರೆ. ವರದಿಯ ಅನ್ವಯ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಈಗಾಗಲೇ ನಾನು ಹೇಳಿದಂತೆ ಪರ ವಿರೋಧವಾಗಿ ಚರ್ಚೆ ನಡೀತಾ ಇದ್ರು ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದನ್ನ ಯಾಕೆ ವಿರೋಧಿಸ್ತಿದ್ದಾರೆ ವಿರೋಧ ಪಕ್ಷದವರು ಅಂದ್ರೆ, ಏಕಕಾಲದಲ್ಲಿ ಚುನಾವಣೆ ನಡೆಸೋದಿಕ್ಕೆ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ, ಪ್ರಜಾಪ್ರಭುತ್ವ ದುರ್ಬಲಗೊಳಿಸಬಹುದು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ವಿರೋಧ ಪಕ್ಷಗಳಿಂದ. ರಾಜಕೀಯ ಕಾರಣಗಳಿಂದ ವಿಧಾನಸಭೆ ವಿಸರ್ಜನೆ ಆದ್ರೆ ಕಷ್ಟ. ಮುಂದಿನ ಅವಧಿಯವರೆಗೆ ಚುನಾವಣೆಗೆ ಕಾಯಬೇಕಾದ ಪ್ರಸಂಗ ಕೂಡ ಎದುರಾಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಒಕ್ಕೂಟದ ವ್ಯವಸ್ಥೆಗೆ ಪೆಟ್ಟು ಬೀಳಲಿದೆ ಅನ್ನೋದು ಕೂಡ ಪ್ರಬಲವಾದ ವಾದ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರದಲ್ಲಿ. ಕಾಂಗ್ರೆಸ್ ಸೇರಿ ವಿಪಕ್ಷಗಳಿಂದ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸಂಪುಟದಲ್ಲಂತೂ ಒಂದು ಗ್ರೀನ್ ಸಿಗ್ನಲ್ ಅಂತೂ ಸಿಕ್ಕಿದೆ. ಒಂದೇ ಬಾರಿ ಅಂದ್ರೆ ಏಕಕಾಲಕ್ಕೆ ಚುನಾವಣೆಯನ್ನ ನಡೆಸೋದಿಕ್ಕೆ. ಬಟ್ ವಿರೋಧ ಪಕ್ಷಗಳು ಕಷ್ಟ ಆಗತ್ತೆ ಆ ತರ ಆದ್ರೆ. ನೀವು ಸಾಧಕ ಬಾಧಕಗಳನ್ನ ನೋಡಿದ್ರು ಕೂಡ ಅದರ ಅಷ್ಟೊಂದು ಈಸಿ ಆಗೋದಿಲ್ಲ ಅಂತ ಹೇಳಿ ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಲಾಡ್ ಆಗಿರ್ಬೋದು, ಇವರೆಲ್ಲ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಸಾಕಷ್ಟು ಪರ ವಿರೋಧದ ಚರ್ಚೆಗೆ ಕಾರಣವಾಗ್ತಾ ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರ. ಇನ್ನು ರಾಜ್ಯದಲ್ಲೂ ಒನ್ ನೇಷನ್ ಒನ್ ಎಲೆಕ್ಷನ್ ಸದ್ದು ಗದ್ದಲಕ್ಕೆ ಕಾರಣವಾಗ್ತಾ ಇದೆ. ಇಲ್ಲಿ ಕೂಡ ಸಚಿವರು ಕಿಡಿ ಕಾರ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋದಿ ನೇತೃತ್ವದ ಸರ್ಕಾರದ ನಡೆಗೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ. ಆರ್ಥಿಕ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ಮಾಡೋದು ಆಸಕ್ತಿ ಇಲ್ಲ. ಅದಾನಿ ಪ್ರಕರಣದ ಬಗ್ಗೆ ಚರ್ಚೆಯನ್ನ ಮಾಡಿರೋದು, ಜನರ ಗಮನ ಬೇರೆ ಕಡೆ ತರೋದಕ್ಕೆ
ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇದು ಸರಿಯಲ್ಲ. ಒಂದು ಚುನಾವಣೆ ನಡೆಸಬೇಕಾದ್ರೆ ತಂತ್ರಜ್ಞಾನಗಳು ಬೇಕಾಗುತ್ತೆ. ಏಕಾಏಕಿ ಈ ತರದ ನಿರ್ಧಾರ ತಗೊಂಡು ಗ್ರೀನ್ ಸಿಗ್ನಲ್ ಕೊಡೋದು ಇದು ಯಾವುದು ಕೂಡ ಸರಿ ಹೋಗಲ್ಲ ಅನ್ನೋದು ಅವ್ರ ವಾದ. ಯಾವ ನಿರೀಕ್ಷೆ ಮಾಡ್ತಾರೆ ಅಂತ ನೀಲನಕ್ಷೆ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸಾಕಷ್ಟು ವ್ಯಂಗ್ಯವಾಡಿದ್ದಾರೆ. ಏನ್ ಹೇಳಿದ್ರು ಪ್ರಿಯಾಂಕ್ ಖರ್ಗೆ? ಕೆಲವು ಅಮೆಂಡ್ಮೆಂಟ್ಸ್ ತರಬೇಕಾಗ್ತದೆ. ಚರ್ಚೆ ಮಾಡಬೇಕಾಗಿರುವಂತ ವಿಷಯಗಳು ಲೋಕಸಭೆಯಲ್ಲಿ ಮಣಿಪುರದಿದೆ. ಕಳೆದ 20 ತಿಂಗಳಿಂದ ಒಂದು ರಾಜ್ಯ ಹತ್ತು ಉರಿತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ. ರಾಷ್ಟ್ರದಲ್ಲಿ ಹೆಚ್ಚಾಗ್ತಾ ಇರ್ತ ಆರ್ಥಿಕ ಏನು ವ್ಯತ್ಯಾಸಗಳಿದೆ ಅದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ. ನಮ್ಮ ದೇಶದ ರುಪಿ ಏನಿದೆ ಅದು ಪಾತಾಳಕ್ಕೆ ಕುಸಿದಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ. ಅದಾನಿಯವರ ಪ್ರಕರಣ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಸೆಬಿನಲ್ಲಿ ಆಗ್ತಾ ಇರುವಂಥ ಸಾಮಾನ್ಯ ಜನರಿಗೆ ಮೋಸ ಆಗ್ತಾ ಇರುವಂಥ ಪ್ರಕರಣಗಳು ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ ಅವರು. ಇವೆಲ್ಲನೂ ಕೂಡ ಜನರ ಗಮನ ಬೇರೆ ಕಡೆ ಸೆಳೀಲಿಕ್ಕೆ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ತಂದಿರೋದು. ಒಂದು ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂದರೆ ಅದಕ್ಕೆ ಸಂವಿಧಾನದಲ್ಲಿ ಕೆಲವು ಅಮೆಂಡ್ಮೆಂಟ್ಸ್ ತರಬೇಕಾಗ್ತದೆ. ಯಾಕಂದರೆ ರಾಜ್ಯ ಸರ್ಕಾರಗಳ ಅವಧಿ ಏನಿದೆ ಅದನ್ನು ಯಾವ ರೀತಿ ಮೊಟಕುಗೊಳಿಸ್ತಾರೆ, ಮತ್ತು ಅದಕ್ಕೆ ಮೆನ್ ಆ್ಯಂಡ್ ಮಿಷಿನ್ರಿ ಏನು ಬೇಕಾಗ್ತದೆ. ಒಂದು ಚುನಾವಣೆ ನಡೆಸಬೇಕು ಅಂದರೆ ಅದಕ್ಕೆ CRPF ಇರಬೇಕು, ಬೇರೆ ಬೇರೆ ಕೇಂದ್ರ ತಂಡಗಳಿರಬೇಕು, ಅವೆಲ್ಲನೂ ಬೇಕಾಗ್ತದೆ. EVMಗಳು ಬೇಕಾಗ್ತದೆ. ತಂತ್ರಜ್ಞಾನ ಏನು ತಾಂತ್ರಿಕವಾಗಿ ಇದಕ್ಕೆ ಸಿದ್ಧರಿದ್ದಾರಾ, ಮಾನವ ಸಂಪನ್ಮೂಲ ಇದೆಯಾ, ಮತ್ತು ಯಾವ ರೀತಿ ಮಾಡ್ತಾರೆ ಅಂತ ಏನಾದರೂ ನೀಲಿ ನಕ್ಷೆಯನ್ನು ಇವರು ಬಿಡುಗಡೆ ಮಾಡಿದ್ದಾರಾ? ಇಲ್ಲ. ಇವೆಲ್ಲನೂ ಕೂಡ ಏನಾಗ್ತಾ ಇದೆ ಅಂದರೆ ರಾತ್ರಿ ಹೊತ್ತು ಮೋದಿಯವರು ಒಂದು ಕನಸು ಕಾಣ್ತಾರೆ. ಆ ಕನಸನ್ನು ನನಸು ಮಾಡಲಿಕ್ಕೆ ಈ ಎಲ್ಲ BJP ಏನು ಸಚಿವರು ಮತ್ತು BJPಯ ಪಕ್ಷದವರು ವಾ ಮೋದಿಜಿ ಅಂದ್ಕೊಂಡು ಓಡಾಡ್ತಾರೆ. ಈಗ ಉದಾಹರಣೆ ನೀವೇ ನೋಡಿ, ಡಿಮಾನಿಟೈಸೇಷನ್ ಯಾವಾಗ ಆಯಿತು? ರಾತ್ರಿ 12 ಗಂಟೆಗೆ. GST ಇಂಪ್ಲಿಮೆಂಟೇಷನ್ ನೀಲಿ ನಕ್ಷೆ ಯಾವಾಗ ಬಿಡುಗಡೆ ಆಯಿತು? ಯಾರಿಗೂ ಗೊತ್ತೇ ಆಗಿಲ್ಲ. ಕರೋನಾ ಸಂದರ್ಭದಲ್ಲಿ ಯಾವಾಗ ಲಾಕ್ಡೌನ್ ಆಯಿತು, ಯಾವಾಗ ತೆರೆದ್ರು, ಎಲ್ಲ ಅವೈಜ್ಞಾನಿಕವಾಗಿ ಆಯಿತು. ಇವೆಲ್ಲನೂ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮುಚ್ಚಾಕ್ಲಿಕ್ಕೆ, ಅದಾನಿಯ ಹಗರಣಗಳನ್ನು ಮುಚ್ಚಾಕ್ಲಿಕ್ಕೆ, ಪ್ರಧಾನಮಂತ್ರಿಯವರ ವೈಫಲ್ಯತೆಯನ್ನು ಮುಚ್ಚಾಕ್ಲಿಕ್ಕೆ, ಅವರ ಇಡೀ ಸರ್ಕಾರ ಯಾವ ರೀತಿ ನಮ್ಮ ದೇಶದ ಮರ್ಯಾದೆಯನ್ನು ಹಾಳು ಮಾಡಿದ್ದಾರೆ ಅದೆಲ್ಲನೂ ಚರ್ಚೆ ಆಗಬಾರ್ದು ಸದನದಲ್ಲಿ ಅಂದ್ಬಿಟ್ಟು ಈ ಒನ್ ನೇಷನ್ ಒನ್ ಎಲೆಕ್ಷನ್ ತರ್ತಾ ಇರೋದು ಇವತ್ತು. ಇವಾಗ ನೀವೇ ಹೇಳಿ, ಎಲ್ಲಿದೆ ಇದಕ್ಕೆ ನೀಲಿ ನಕ್ಷೆ? ಹೇಗೆ ಮಾಡ್ತಾರಂತ ಎಲ್ಲನ ಚರ್ಚೆ ಮಾಡಿದಾರ? ಪ್ರಾದೇಶಿಕ ಪಕ್ಷಗಳದ್ದೇನಾದರೂ ಅಭಿಪ್ರಾಯ ತಗೊಂಡಿದ್ದಾರಾ? ಏನಿದೆ, ಹೇಗಿದೆ, ಹೇಗಾಗುತ್ತೆ ಅಂದ್ಬಿಟ್ಟು. ಸೊ ಇವೆಲ್ಲನೂ ಕೂಡ ಇವರು ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್ಸ್ ಅಂತ ಏನು ನಾವು ಹೇಳ್ತೀವಿ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದಾನಿ ಒಬ್ಬರಿಗೆ ಉಳಿಸ್ಲಿಕ್ಕೋಸ್ಕರ ಇವತ್ತು ಇದನ್ನು ಮುಂದೆ ತಂದಿದ್ದಾರೆ. ಅದು ಬಿಟ್ಟರೆ ಬೇರೆ ಇದು ಯಾವುದೇ ರೀತಿಯಾದಂಥ ಇದಕ್ಕೆ ಮಾನ್ಯತೆ ಇಲ್ಲ. ಚರ್ಚೆ ಮಾಡಬೇಕಾಗಿರುವಂಥ ವಿಷಯ ನೆಹರು ಅವರು ಇದನ್ನೇ ಪ್ರಯೋಗ ಮಾಡಿದ್ರು. ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವನ್ನ ಬೆಳಗಾವಿಯಲ್ಲಿ ಕಾರ್ಮಿಕ ಸಚಿವ ದುಶ್ಲಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಅವರು ಕೂಡ ಇದನ್ನೇ ಪ್ರಯೋಗ ಮಾಡಿದ್ರು ಅಂತ ಹೇಳಿ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರದಲ್ಲಿ ಹೇಳಿದ್ದು. ಒಕ್ಕೂಟದ ವ್ಯವಸ್ಥೆಯಲ್ಲಿ ಸರಿಯಿಲ್ಲ ಅನ್ನೋದಕ್ಕೆ ಅದನ್ನ ಕೈ ಬಿಟ್ಟಿದ್ರು ಅಂತ ಸಂತೋಷ್ ಲಾಡ್ ಕೂಡ ತಿಳಿಸಿದ್ದಾರೆ. ಅವರು ಕೂಡ ವ್ಯಂಗ್ಯವಾಡಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಈ ದೇಶದಲ್ಲಿ ಅಲ್ಲಿ ಪ್ರಯೋಗ ಆಗಿದೆ. 1964ನಲ್ಲಿ ಬಹುಶಃ ನನ್ನ ಪ್ರಕಾರ ನೆಹರು ಸಾಹೇಬರು ಇದು ಪ್ರಯತ್ನ ಮಾಡಿದ್ದಾರೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಫೇಲ್ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದರ ಮೇಲೆ ಯಾವ ರೀತಿ ಮಾನದಂಡಗಳಿದಾವೆ, ಯಾವ ರೀತಿ ಕಾನೂನು ತರ್ತ ನನಗೆ ಗೊತ್ತಿಲ್ಲ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ನು, ಆರ್ಟಿಕಲ್ 370, GST, ಡಿಮಾನಿಟೈಸೇಷನ್, ಖೇಲೋ ಇಂಡಿಯಾ,
ಸಬ್ಕಾ ಇಂಡಿಯಾ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಇದೇ ತರದ ಭಾಷಣಗಳು ಕೊಟ್ಕೊಂಡು 11 ವರ್ಷ ನೋಡಿದೀವಿ. ಇನ್ನು ಮುಂದೆನೂ ನೋಡ್ತೀವಿ. ಇದೇನು ಹೊಸದಲ್ಲ. ಈಗ ಹೆಂಗ್ ಬಿಂಬಿಸ್ತಾರೆ ನೋಡ್ರಿ, ಹೇಳ್ತೇನೆ. ಒನ್ ನೇಷನ್ ಒನ್ ಎಲೆಕ್ಷನ್ ಆದ ತಕ್ಷಣ ಇಡೀ ಪ್ರಪಂಚದಲ್ಲಿ ಬಡತನ, ಬೇರೆ ನಮ್ಮ ದೇಶದಲ್ಲ, ಇಡೀ ಬೇರೆ ದೇಶದಲ್ಲಿ ಕೂಡ ಬಡತನ ನಿರ್ಮೂಲನೆ ಆಗುತ್ತಂಬ ಒಂದು ಪೋಸ್ ಸ್ಟಾರ್ಟ್ ಆಗುತ್ತೆ. ಈಗ ಇದೇ ರೀತಿಯಾದಂಥ ವಾತಾವರಣ ಇದರಿಂದ ಏನು ಹೊಸದಿಲ್ಲ. ಇದರಿಂದ ಏನು ಬಹಳ ಬಡವ್ರಿಗೆ ಅನುಕೂಲ ಆಗಲ್ಲ, ಯುವಕರಿಗೆ ಏನು ಕೆಲಸ ಸಿಗಲ್ಲ, ರೈತರಿಗೆ ಏನು ಅನುಕೂಲ ಆಗಲ್ಲ. ಮಾಡಲಿ, ವೆಲ್ಕಮ್ ಇದೆ. ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷ ಯಾವ ಸ್ಟ್ಯಾಂಡ್ ಇದೆ ನನಗೆ ಗೊತ್ತಿಲ್ಲ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಯಾವ ರೀತಿ ಅನುಕೂಲ ಆಗುತ್ತೆ ನನಗೆ ಮಾಹಿತಿ ಇಲ್ಲ. ಆದರೆ ಇವ್ರದ್ದು ಅಧಿಕಾರದಲ್ಲಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ನೀವು ನಮಗೆ ಪ್ರಶ್ನೆ ಕೇಳ್ತೀರಿ, ಉತ್ತರಿಸಬೇಕು. ಇಫ್ ಯು ಆಸ್ಕ್ ಮಿ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕೌಟ್. ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಈ ದೇಶದಲ್ಲಿ ಅಲ್ಲಿ ಪ್ರಯೋಗ ಆಗಿದೆ. 1964ನಲ್ಲಿ ಬಹುಶಃ ನನ್ನ ಪ್ರಕಾರ ನೆಹರು ಸಾಹೇಬರು ಇದು ಪ್ರಯತ್ನ ಮಾಡಿದ್ದಾರೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಫೇಲ್ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದ್ರ ಮೇಲೆ ಯಾವ ರೀತಿ ಮಾನದಂಡಗಳಿದಾವೆ, ಯಾವ ರೀತಿ ಕಾನೂನು ತರ್ತಾರೆ ನನಗೆ ಗೊತ್ತಿಲ್ಲ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ನು, ಆರ್ಟಿಕಲ್ 370, GST, ಡಿಮಾನಿಟೈಸೇಷನ್, ಖೇಲೋ ಇಂಡಿಯಾ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಇದೇ ತರದ ಭಾಷಣಗಳು ಕೊಟ್ಟುಕೊಂಡು 11 ವರ್ಷ